ಬೆಳಗಾವಿ ಜಿಲ್ಲೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಚೆನ್ನಮ್ಮನ ಕಿತ್ತೂರು 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಫಲಿತಾಂಶ ವೃದ್ಧಿಪಡಿಸಲು ತಾಯಂದಿರ ಪಾಲಕರ ಪೋಷಕರ ಮಹಾಸಭೆ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ದಿವ್ಯ ಸಾನ್ನಿಧ್ಯ ವೈಷ್ಣವಿ ಶ್ರೀ ಮಡಿವಾಳ ರಾಜ ಯೋಗೇಂದ್ರ ಮಹಾಸ್ವಾಮಿಗಳು, ರಾಜಗುರು ಸಂಸ್ಥಾನ ಮಠ ಕಲ್ಮಠ ಚೆನ್ನಮ್ಮನ ಕಿತ್ತೂರು ಮತ್ತು ಅಧ್ಯಕ್ಷತೆ ವಹಿಸಿದ ಶ್ರೀ ಬಾಬಾ ಸಾಹೇಬ್ ದೇ ಪಾಟೀಲ್ ಮಾನ್ಯ ಜನಪ್ರಿಯ ಶಾಸಕರು ಚೆನ್ನಮ್ಮನ ಕಿತ್ತೂರು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಶ್ರೀ ಸಿದ್ದರಾಮನಹಳ್ಳಿ ನಿವೃತ್ತ ನಿವೇಶಕರು ಭಾವಿಕವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಚನ್ನಬಸಪ್ಪ ತುಬಾಕದ್ ಮಾತನಾಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಬೆಳಗಾವಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಪಾಲಕರು ಆಡಳಿತ ಮಂಡಳಿಯ ಸದಸ್ಯರು ಶ್ರಮ ವಹಿಸಬೇಕು. ಮಾನ್ಯ ಜನಪ್ರಿಯ ಶಾಸಕರು ಚೆನ್ನಮ್ಮನ ಕಿತ್ತೂರು ಅವರನ್ನ ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅವರಿಗೆ ಹಿರಿಯ ಶಿಕ್ಷಕರಾದಂತಹ ಶ್ರೀ ಸಿಎಂ ಪಾಟೀಲ್ ಅವರು ಪುಸ್ತಕ ಹಾಗೂ ಪುಷ್ಪದೊಂದಿಗೆ ಸ್ವಾಗತಿಸಬೇಕಂತ ಅವರಿಗೆ ಕೇಳ್ಕೊತಾ ಇದ್ದೇನೆ. ಒಳ್ಳೆ ಸಮಯ ಬಂದಾಗ 50 ಆಗಿದೆ, 64% ನಮ್ಮೆಲ್ಲ ಶಿಕ್ಷಕರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಈ ಸಾರಿ 100% ನಮ್ಮ ಫಲಿತಾಂಶ 80ಕ್ಕಿಂತ ಜಾಸ್ತಿ ಆಗುತ್ತೆ ಅಂತ ಕಾರಣ ನನ್ನ ಶಿಕ್ಷಕ ಸಹೋದರಿಯರು ಹಾಗೂ ವಿದ್ಯಾರ್ಥಿಗಳು ಹಾಗೂ ಪಾಲಕರ ಸಹಕಾರವನ್ನು ಇವತ್ತಿಂದ ಕೊಡ್ತಾ ಇದೆ. ಪಡೆದು ಆರ್ಡಿನರಿ ಆದವರೇ ಮಹಾತ್ಮರಾಗ್ತಾರೆ, ಸಾಧನೆ ಮಾಡುವುದು ಇದರ ವಿಚಾರವನ್ನು ಇಟ್ಟುಕೊಳ್ಬೇಕಾಗಿರುವಂತದ್ದು. ಆರಂಭದಲ್ಲಿ ಹೀಗೇನೆ ಇರ್ಬೋದು, ಕ್ಲಾಸ್ ಬರಲಿಲ್ಲ, ಫಸ್ಟ್ ಬರಲಿಲ್ಲ, ಡಿಗ್ರಿ ಬರಲಿಲ್ಲ, ಇನ್ನೊಂದು ಆಗಲಿಲ್ಲ ಅಂತ ತಿಳ್ಕೊಂಡು ಅನ್ನುವಂಥದ್ದು ಏನು ಬೇಕಾಗಿಲ್ಲ. ಆರಂಭದಲ್ಲಿ ನದಿ ಮೂಲ ಅನ್ನುವ ಹಾಗೆ ಚಿಕ್ಕದಾಗೇ ಇರ್ತದೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಮಗುವಿನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಮಗು 8ನೇ ಶಾಲೆಯಲ್ಲಿ ಕಲಿತಾ ಇದ್ದಾದ್ರೆ ಮನೆಗೆ ಬಂದಾದ ಮೇಲೆ ಒಂದು ಐಡಿಂಗ್ ಟೈಮ್ ಟೇಬಲ್ ಮಾಡಬೇಕು. ಎಲ್ಲ ಗೌರವಿನ ಹಿರಿಯರೇ, ಅತಿಥಿಗಳೇ, ಯಾವುದೇ ವಿಷಯದ ಪಾಲಕರೇ, ಶಿಕ್ಷಕರೇ, ಪತ್ರಕರ್ತರೆ, ಈಗಾಗಲೇ ಬಹಳ ಸಮಯ ಆಗಿದೆ. ಇದು ಬಹಳ ಹೊತ್ತು ನಾವು ಮಾತನಾಡೋದು ಸಂದರ್ಭ ಅಂತ ಹೇಳಿ ತಿಳ್ಕೊಂಡಿದ್ದೇವೆ. ಮೊದಲು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆ ಅಂತಂದರೆ, ಇಷ್ಟೊಂದು ತನಕ ನೀವೇನು ಕೂತ್ಕೊಂಡಿರೋಲ್ಲ, ನಮ್ಮ ಮಠದ ಕಾರ್ಯಕ್ರಮ ಆಗಿದ್ರು, ನಮ್ಮ ರಾಜಕಾರಣಿಗಳ ಕಾರ್ಯಕ್ರಮ ಆಗಿದ್ರು, ಇಷ್ಟೊತ್ತಿಗೆ ಹೋಗಿ ಬಿಡ್ತಿದ್ರು ಅವರು. ಆದರೆ ನೀವು ಈವರೆಗೆ ಕೂತ್ಕೊಂಡ್ರೆ ಮೊದಲು ಯಶಸ್ವಿ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ಬಹುಶಃ ಇದು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇದು ಒಳ್ಳೆಯ ಸಂದರ್ಭ ಮತ್ತು ಔಚಿತ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ಯಾವತ್ತು ಪಾಲಕರೇ, ಪೋಷಕರೇ ಹಾಗೂ ಬಹುತೇಕ ಇನ್ಕ್ಲೂಡಿಂಗ್ ಟೀಚರ್ಸ್ ಆ್ಯಂಡ್ ಮೈ ಫ್ರೆಂಡ್ಸ್ ಬಹುತೇಕ ಭಾಳಷ್ಟು ದಿವಸದಿಂದ ಇದೊಂದು ಎಜುಕೇಷನ್ ಪ್ರೈಮರಿ ಮತ್ತು ಹೈಯರ್ ಪ್ರೈಮರಿ ಅಂದರೆ SSLC ರಿಸಲ್ಟ್ಸ್ ಬಗ್ಗೆ ಚಿಂತೆ ನಡೆಯುತ್ತೆ. ನಾವು ಬಹುತೇಕ MLA ಆದಮೇಲೆ ನಾವು ಏನೋ ಎವರೇಜ್ ನಮ್ಮ ಕ್ಷೇತ್ರ ಅಂತ ಲೆಕ್ಕ ಹಾಕ್ತೀನಿ. ಆ ನಂಬರ್ ಕೇಳಿಬಿಟ್ಟು ನಾವು ತೆಗೆದು ಕಟ್ಟಬೇಕು. 134 ಬಹುತೇಕ ಕಟ್ಟ ಕಡೆಯವ್ರ ಇದೇ ಸ್ಥಿತಿ ಮುಂದುವರೆದ್ರೆ ಬಹುತೇಕ ಮುಂದಿನ ಕಾಲದಾಗ ನಮ್ಮ ಕ್ಷೇತ್ರದಲ್ಲಿ ಇದ್ದಂಥ ಹುಡುಗರ ಅನ್ನೋದನ್ನ ಕ್ಷೇತ್ರದ ಭವಿಷ್ಯ ಕಲಾಸ ಅಂತ ತಿಳ್ಕೊಂಡು. ಯಾಕಂದರೆ ಇವತ್ತಿನ ಕಾಲದಾಗ ಅತಿ ಮುಖ್ಯವಾದಂಥ ನಮ್ಮ ಶಿಕ್ಷಣ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನಮ್ಮ ಶಿಕ್ಷಕರ ವಿಶೇಷ ಅಧ್ಯಯನ ಕೈಪಿಡಿ ಹಾಗೂ ವಿಡಿಯೋ ಕ್ಲಿಪ್ಸ್ಗಳನ್ನು ಬಿಡುಗಡೆ ಮಾಡಿರುವುದು ಅಂತ ಹೇಳಿ ಅವರು ಮುಂಬರುವ 2 ತಿಂಗಳುಗಳ ಕಾಲ ತಮ್ಮ ಮನೆಯಲ್ಲಿರುವ ಟಿವಿ ಹಾಗೂ ಮೊಬೈಲ್ಗಳನ್ನು ಬಂದ್ ಮಾಡಿ ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅಂತ ಪಾಲಕರಿಗೆ ಕಿವಿ ಮಾತು ಹೇಳಿದರು. ನಾವು ಅಂತ ಏನು ಮಾತಾಡೋದಿಲ್ಲ, ಏನು ಸರ್ ಪ್ರೀತಿಗೆ ಒಂದು 2-3 ಮಿನಿಟ್ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವೇದಿಕೆಯಲ್ಲಿರ್ತಕ್ಕಂಥ
ಸಾಕ್ಷಾತ್ ಮಡವಾಳ ಪ್ರಸನ್ನ ಸ್ವಾಮಿಗಳ ಪೂಜೆಗೆ ನನ್ನ ಶಾಸ್ತ್ರ ಪ್ರಣಾಮಗಳನ್ನು ಸಲ್ಲಿಸಿ ಜೊತೆಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಪೂಜನೀಯರಿಗೆ ತಮ್ಮೆಲ್ಲರಿಗೂ ನನ್ನ ಶಾಸ್ತ್ರಾಂಗ ಪ್ರಣಾಮಗಳು. ಆ್ಯಕ್ಚುಲಿ ಈಗಿನ ಕಾಲದೊಳಗೆ ಏನಾದರೂ ಆಗ್ಬಾರ್ದು ಕೈಕೊಂಡು ಹೈಸ್ಕೂಲ್ ಮಾಸ್ತರ್ ಮಾತ್ರ ಆಟಾಡೋಂತಿದ್ರೆ ಸರ್ ನಮಗೆ ನನ್ನ ಒಂದು 30 ವರ್ಷದ ಅನುಭವದ ಪ್ರಕಾರ ಹೈಸ್ಕೂಲ್ ಮಾಸ್ತರ್ ಆಗಬಾರ್ದು. ನೀನು ಕನ್ನಡ ಶಾಲೆ ಮಾಸ್ತರ್ ಆಗೋ, ಓಕೆ, ಕಾಲೇಜ್ ಪ್ರೊಫೆಸರ್ ಆಗೋ ಅಥವಾ PUC ಕಾಲೇಜ್ದಾಗೋ, ಓಕೆ, ಆರಾಮ್ 1 ಪೀರಿಯಡ್ 2 ಪೀರಿಯಡ್ ಹೇಳೋದು ಮಸ್ತ್ ಬರೋದು. ಪ್ರೈಮರಿ ಸ್ಕೂಲ್ ಟೀಚರ್ ಆದ್ರೂ ಮಕ್ಕಳು ಜೋಡಿ ನಲ್ಕೊಂತ ಖುಷಿಯಿಂದ ಯಾವ ಸಮಾಜದ್ದು ಯಾರು ಏನು ಕೇಳಂಗಿಲ್ಲ. ಯಾಕೆ ಮಕ್ಕಳ ಜೋಡಿ ಪ್ರೀತಿಯಿಂದ ಅವನ್ನ ಸಾಲಿಗೆ ದಿನ ಬರೋಗಳು ಹೋಗೋದು ಮಾಡಿದ್ರೆ ಸಾಕು. ಅಲ್ಲಿ ನಿಮ್ಮನ್ನ ರಿಸಲ್ಟ್ ಯಾರು ಕೇಳೋದು. ಆದ್ರೆ ಹೈಸ್ಕೂಲ್ ಮಾಸ್ತರ್ ಆದ್ರೆ ಮಾತ್ರ ಅಯ್ಯೋ ಯಪ್ಪ ನಿಮಗೆ ಕೂಳಂಗಿರೋ ರುಚಿನ ಕೂಲ್. ಅದಕ್ಕೆ ನಾವೆಲ್ಲರೂ ಸಾಫ್ಟ್ವೇರ್ ಮುಖ ಮಾಡ್ಕೊಂಡು ಕುಂತೀನಿ. ರಿಸಲ್ಟ್ ಹೆಂಗೆ ಅಂತಂದ್ರೆ ಒಂದ್ಸಲ ಜೋರಾಗಿ ನಮ್ಮ ಹಚ್ಚಿದೆ. ಮತ್ತು ಈ ಕಾರ್ಯಕ್ರಮ ನಿಮ್ಮನ್ನೆಲ್ಲ ಒಂದು ಮಾಸ್ತರ್ ಒಂದು ನೇಷನಲ್ ಕೊಡಿಸೋದು ಸರಳ ಇಲ್ಲ. ನಮ್ಮ ಲೋಕನಾಗ ಜಗತ್ತಿಗೆ. ಅದಕ್ಕೆ ಈ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಕಷ್ಟಪಟ್ಟಂತ BO ಸರ್ ಒಂದು ದೊಡ್ಡ ಪ್ರೀತಿ ಕ್ಲಾಸ್ ಮಾಡಿ. ನಾವೆಲ್ಲ ಸರಳ ಕೂರ್ತೇವೆ ಗೆಸ್ಟ್ಗಳು. ಯಾಕೆ ನಮ್ಮ ತಾಲೂಕು 7ನೇ ಸ್ಥಾನಕ್ಕೆ ಹೋಗಿದೆ ಅಂತಕ್ಕಂಥದ್ದು ಆ ಕಾರಣಗಳನ್ನು ಹುಡುಕಲಿಕ್ಕೆ ಈ ತಾಲೂಕಿನ ಸಮಸ್ತ ಮುಖ್ಯೋಪಾಧ್ಯಾಯರು, ಪ್ರೌಢಶಾಲೆಗಳ ಸಮಸ್ತ ಮುಖ್ಯೋಪಾಧ್ಯಾಯರ ಸಭೆಗಳನ್ನ ಜರುಗಿಸುವ ಮೂಲಕ ಇಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಿರುವ ನ್ಯೂನತೆಗಳನ್ನು ಸರಿಪಡಿಸಿಕೊಂಡು ನಿರಂತರವಾದಂತಹ ಒಂದು ಕಾರ್ಯಯೋಜನೆಯ ಮೂಲಕ ಆ ಎಲ್ಲ ಅಂಶಗಳನ್ನ ಇಲಾಖೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಮಾರ್ಗದರ್ಶನ ಪಡೆದು ಹಂತ ಹಂತವಾಗಿ ಎಲ್ಲ ವೃತ್ತಿ ಶಿಕ್ಷಕರ ಸಭೆಗಳನ್ನು ಏರ್ಪಡಿಸುವ ಮೂಲಕ ಸ್ವತಃ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಗಳ ಭೇಟಿಕೊಟ್ಟು ಮಕ್ಕಳ ಜೊತೆ ಸಂವಾದ ಮಾಡುವ ಮೂಲಕ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮದ ಪ್ರತಿಫಲವಾಗಿ ಇವತ್ತು ತಾಯಂದಿರ ಪಾಲಕರ ಪೋಷಕರ ಸಭೆಯನ್ನು ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸಹಕಾರವನ್ನು ನೀಡಿ ತಾವೆಲ್ಲರೂ ತಮ್ಮ ಅಮೂಲ್ಯವಾದ ಸಮಯವನ್ನು ತಮ್ಮ ಮಕ್ಕಳ ಏಳಿಗೆಗಾಗಿ ತಾವೆಲ್ಲ ಬಯಸಿ ಇಲ್ಲಿ ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಚ್ಚುಕಟ್ಟತೆ ಹಾಗೂ ಇಲ್ಲಿ ಕೊಡ್ತಕ್ಕಂಥ ಅನೇಕ ವಿಷಯಗಳು, ಅನೇಕ ವಿದ್ವಾಂಸರು ಈ ವೇದಿಕೆಯಲ್ಲಿ ಇದ್ದಾರೆ. ಅವರೆಲ್ಲರೂ ಹೇಳ್ತಕ್ಕಂಥ ಮಾತುಗಳನ್ನು ಕೇಳಿ ವಿಶೇಷವಾಗಿ 2024-25 ಸಾಲಿನ
ನಾವು ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಈ ಶೈಕ್ಷಣಿಕ ವರ್ಷದ ನಮ್ಮ ಬೆಳೆ ಕಾರ್ಯಕ್ರಮ ಈ ಬೆಳೆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಪಾಲಕರನ್ನು ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀವಿ ಅನ್ನೋದು ಕೂಡ ಅಷ್ಟೇ ಬರುವುದು. ಮಾನ್ಯ ಶಾಸಕರ ಒಂದು ಮಾರ್ಗದರ್ಶನ ಹೊಸ ಸಾಧನೆಗಳನ್ನು ಕಲಿಯುತ್ತದೆ ಅಂತಾರ ನಮ್ಮ ಶಾಸನಗಳ ಡೆವಲಪ್ಮೆಂಟ್ ಹೋದರೆ ಸುಸ್ಥಿರ ಅಭಿವೃದ್ಧಿಗೆ ಗುರಿಯಲ್ಲಿ ಒಂದು ಬೆಳೆಗಳು ಸಾಧನೆ ಸಾಧನೆ ಈ ಒಂದು ಪುಸ್ತಕ ಬಿಡುಗಡೆಯನ್ನು ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ಕಟ್ಟುವ ಮೂಲಕ ನಿಮ್ಮ ಮಗುವಿಗೆ ಇದೊಂದು ಬೈಬಲ್ ಥರ ಅವರ ಪರೀಕ್ಷಾ ಅಂಕ ಗಳಿಸಲಿಕ್ಕೆ ಬಹಳಷ್ಟು ಸುಲಭವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಈ ಪುಸ್ತಕದಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಆ ಒಂದು ಸಾಹಿತ್ಯ ರಚನೆಯಲ್ಲಿ ಕಾರ್ಯ ಮಾಡಿದ ಎಲ್ಲರಿಗೂ ಕೂಡ ಅಭಿನಂದನೆಗಳ ಪರವಾಗಿ ತಾವೆಲ್ಲರೂ ಒಂದು ಚಪ್ಪಾಳೆ ಕಟ್ಟುವ ಮೂಲಕ ಈ ಪುಸ್ತಕವನ್ನು ತಾವು ನಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ತಮ್ಮ ಮಕ್ಕಳಿಗೆ ಕೊಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿಸಿದ್ದೇ ಆದರೆ ಫೇಲ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಕನಿಷ್ಠ ಪಾಸ್ ಆಗ್ತಕ್ಕಂಥ ಒಂದು ಮಾಹಿತಿಯನ್ನು ಇದರಲ್ಲಿ ನೀಡಲಾಗಿದೆ. ದಯವಿಟ್ಟು ಪುಸ್ತಕ ಬಹಳಷ್ಟು ಅದ್ಭುತ ಮತ್ತು ಅನನ್ಯವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಿಡುಗಡೆಗೊಳಿಸಿದ ಎಲ್ಲ ಮಹಿಳೆಯರಿಗೆ ಧನ್ಯವಾದಗಳು. ಈಗ ವಿಡಿಯೋ ಕ್ಲಿಪ್ಗಳನ್ನು 10 ನಿಮಿಷಗಳ ಕಾಲ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ವಿಡಿಯೋ ಕ್ಲಿಪ್ಗಳನ್ನು ನುರಿತ ಶಿಕ್ಷಕರಿಂದ ಮಾಡಿಸಲಾಗಿದೆ. ಆ ಒಂದು ಕಾರ್ಯವನ್ನು ಸನ್ಮಾನ್ಯ ಜನಪ್ರಿಯ ಶಾಸಕರು ಬಟನ್ ಒತ್ತುವ ಮೂಲಕ ಉದ್ಘಾಟಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೇ ಪ್ರಸ್ತುತದ ಬಾರಿ ಕಿತ್ತೂರು ತಾಲೂಕಿನಲ್ಲಿ ಕ್ಷೇತ್ರ ಕಾರ್ಯಾಲಯ ಕಿತ್ತೂರು ಪ್ರಸ್ತುತಪಡಿಸುವ 2024-25ರ ಎಸ್ಎಸ್ಎಲ್ಸಿ ಮಕ್ಕಳಿಗಾಗಿ ಕಲಿಕೆಯಲ್ಲಿ ಮುಂದೆ ಇರುವ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿ ಉಳಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ತಯಾರಿಸಿ ವಿದ್ಯಾರ್ಥಿಗಳಿಗೆ ತಲುಪಿಸುವ ಕೆಲಸ ಮಾಡಿದೆ. ಇನ್ನು ಪರೀಕ್ಷೆಯ ದಿನಗಳು ಸಮೀಪಿಸುತ್ತಿದೆ. ಈಗಾಗಲೇ ಶಿಕ್ಷಕರು ಮಕ್ಕಳ ಫಲಿತಾಂಶ ಉತ್ತಮಗೊಳಿಸಲು ಪ್ರಯತ್ನ ನಡೆದಿದೆ. ಇನ್ನು ಬಹುಮುಖ್ಯ ಘಟ್ಟ ಪಾಲಕರ ಪೋಷಕರ ಪ್ರಯತ್ನ ಸೇರಿದರೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಮಾಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಪ್ರಯತ್ನ ನಮ್ಮದು, ಫಲ ನಿಮ್ಮದು. ಪಾಲಕರ ಪರವಾಗಿ ಎಂಕೆ ಹುಬ್ಬಳ್ಳಿ ವೀರೇಶ್ ಸಂಬಣ್ಣ ಅವರ ಮಾತನಾಡಿ, ವಿದ್ಯಾರ್ಥಿಗಳು SSLC ಬಂದಾಗ ಮಾತ್ರ ಮಕ್ಕಳಿಗೆ ಪ್ರೆಷರ್ ಹಾಕದೆ ಪ್ರಾಥಮಿಕ ಶಾಲೆಯಲ್ಲಿರುವಾಗ ಸರಿಯಾಗಿ ಶಿಕ್ಷಣ ನೀಡಿದರೆ ಒಳ್ಳೆಯದು ಅಂತ ಅಭಿಪ್ರಾಯಪಟ್ಟರು. ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿ, ಇಂದಿನ ದಿನಮಾನದಲ್ಲಿ ಶಿಕ್ಷಣವೇ ಮೂಲ ಅಸ್ತ್ರವಾಗಿದೆ. ಕ್ವಾಲಿಟಿ ಶಿಕ್ಷಣ ನೀಡುವುದು ಮುಖ್ಯ ಉದ್ದೇಶ. ಶ್ರೀಗಳು ಮಾತನಾಡಿ, ಪಾಲಕರು ತಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತ ಹಿತದೃಷ್ಟಿಯಿಂದ ಇಲ್ಲಿ ಬಂದು ಕುಳಿತು ಅತ್ತಿತ್ತ ಹೋಗದಂತೆ ಕುಳಿತಿರುವುದನ್ನು ನೋಡಿದರೆ ಈ ಕಾರ್ಯಕ್ರಮ ಯಶಸ್ವಿಯಾದಂತೆ ಅಂತ ಹೇಳಿದ ಅವರು, ನಿಮ್ಮ ಮಕ್ಕಳಲ್ಲಿ ಪಾಸಿಟಿವ್ ವಿಚಾರಗಳನ್ನು ಹಾಕಬೇಕು ಅಂತ ಹೇಳಿದರು. ಬಸವರಾಜ್ ಬಿದ್ರಿ ಸ್ವಾಗತಿಸಿದರು. ಶಿಕ್ಷಕ ಶೇಖರ್ ಹಲಸಗೇಕ ನಿರೂಪಣೆ ಮಾಡಿದರು. ಜಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ನಾಡಗೀತೆ ಹಾಡಿದರು. ಗಜಾನಂದ ವಂದಿಸಿದರು. ವರದಿಗಾರರು ರುದ್ರಪ್ಪ, ಹುಬ್ಬಳ್ಳಿ. ಕನ್ನಡ ವಿಷಯದಲ್ಲಿ ಶ್ರೀ MM ಮುಂದಾಕಿ ಸರ್ ಇಂಗ್ಲಿಷ್ ವಿಷಯದಲ್ಲಿ, ಶ್ರೀಮತಿ ಭುವನ ಹಿರೇಮಠ್ ಗಣಿತ ವಿಷಯದಲ್ಲಿ, ಶ್ರೀಯುತ ಕಡ್ಬಿ ಸರ್ ವಿಜ್ಞಾನ ವಿಷಯದಲ್ಲಿ, ಶ್ರೀಯುತ ಪ್ರಸಿದ್ಧ ಸರ್ ಸಮಾಜ ವಿಷಯದಲ್ಲಿ, ಆರ್ಕೆ ರಂಗಿ ಸರ್ ಬಹಳಷ್ಟು ಪರಿಶ್ರಮವನ್ನ ನಾವು ನೋಡಿದ್ದೇವೆ. ಯಾಕಂದರೆ ಒಂದು ಸಾಹಿತ್ಯವನ್ನ, ಅದರಲ್ಲಿಯೂ SSLC ವಿದ್ಯಾರ್ಥಿಗಳಿಗೆ ಪಾಸ್ ಆಗುವ ನಿಟ್ಟಿನಲ್ಲಿ ಅವರು ಯಾವುದೇ ರೀತಿಯಲ್ಲಿ ಅಂಕಗಳಿಂದ ಹಿಂದೆ ಬೀಳಬಾರದು, ಹಾಗೆ ಫೇಲ್ ಕೂಡ ಆಗಬಾರದು ಅನ್ನುವಂತಹ ದೃಷ್ಟಿಯಲ್ಲಿ 100ಕ್ಕೆ 100ರಷ್ಟು ನಮ್ಮ ಕಿತ್ತೂರು ತಾಲೂಕಿನ ಫಲಿತಾಂಶ ಬರಲಿ ಅನ್ನುವಂತಹ ಉದ್ದೇಶದಿಂದ ಎಲ್ಲ ಶಿಕ್ಷಣ ತಜ್ಞರು ಹಾಗೆ ಎಲ್ಲ ಶಿಕ್ಷಕರು ಹಾಗೆ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾಳಜಿಪೂರ್ವಕವಾಗಿ ಜೊತೆಗೆ ಎಲ್ಲ ಹಿರಿಯ ಅಧಿಕಾರಿಗಳು ಜೊತೆಗೆ ನಮ್ಮ ಜನಪ್ರಿಯ ಶಾಸಕರು ಕೂಡ ಬೆಂಗಾವಲಾಗಿ ನಿಂತು ಈ ಒಂದು ಸಾಹಿತ್ಯವನ್ನ ರಚಿಸುವಲ್ಲಿ ಬೆನ್ನೆಲುಬಾಗಿದ್ದಾರೆ ಎಂದರೆ ತಪ್ಪಾಗಲ್ಲ.